ಹಾಯ್ ನಮಸ್ಕಾರ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಟೊಮೆಟೊ ಪಚ್ಚಡಿ ಮಾಡ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ, ಒಂದು ಅದ್ಭುತವಾದ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ರೈಸ್ ಜೊತೆಗೆ, ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಉಪಯೋಗಿಸ್ದೆ ನಾವು ಇಲ್ಲಿ ಟೊಮೆಟೊ ಪಚ್ಚಡಿನ ಮಾಡ್ಕೋತಾ ಇದೀವಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪನೇ ಹಾಕೊಳ್ಳಿ ಎಣ್ಣೆ ಹಾಕೊಂಡಾದ್ಮೇಲೆ ನಾವು ಇದಕ್ಕೆ ಒಂದು 4 ರಿಂದ 5 ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಒಂದು ಗೆಡ್ಡೆ ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಂಡ್ಮೇಲೆ ನಾವು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಹಾಕೊಳ್ಳೋಣ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಹಾಕೊಂಡಾಯ್ತು. ಇದ್ರ ಜೊತೆಗೆ ಇವಾಗ ನಾನು 4 ರಿಂದ 5 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತೀನಿ. 4 ರಿಂದ 5 ಟೊಮೆಟೊ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಣ್ಣಾಗಿರುವಂತ ಟೊಮೆಟೊ ಆದ್ರೆ ಒಳ್ಳೇದು, ತುಂಬಾ ರುಚಿಯಾಗಿ ಬರುತ್ತೆ. ಈಗ ಟೊಮೆಟೊ ಹಾಕೊಂಡಾದ್ಮೇಲೆ ಒಂದ್ಸಲಿ ಟೊಮೆಟೊ ಹಾಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸಾಕಾಗುತ್ತೆ, ಸ್ವಲ್ಪನೇ ಹಾಕೊಳ್ಳಿ. ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಣಸು, ಒಂದು 10 ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ. ಇವಾಗ ನಾವು ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸ್ತಾ ತಿರುಗಿಸ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈರುಳ್ಳಿ ಕೂಡ ಒಗ್ಗರಣೆಲಿ ಚೆನ್ನಾಗಿ ಬೆಂದಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತೆ ಮೆಣಸಿನಕಾಯಿ, ಟೊಮೆಟೊ ಇದಿಷ್ಟನ್ನು ಚೆನ್ನಾಗಿ ಸಾಫ್ಟ್ ಆಗಿ ಬೇಯೋವರೆಗೂ ನಾವು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಇವಾಗ ನಾನು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಅಥವಾ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಇಲ್ಲ ನಾವು ಪ್ಲೇಟ್ ಮುಚ್ಚಲ್ಲ, ಹಿಂಗೆ ತಿರುಗಿಸ್ಕೊತಾ ಇರ್ತೀವಿ ಅಂದ್ರೆ ಕೈ ಬಿಡದೆ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಟೊಮೆಟೊ ಬೇಯುತ್ತೆ. ಹಣ್ಣಾಗಿರುವಂತ ಟೊಮೆಟೊ ಹಾಕೊಂಡ್ರಂತೂ ಸಖತ್ತಾಗಿರುತ್ತೆ, ರುಚಿಯಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಒಂದು ತಟ್ಟೆ ಮುಚ್ಚಿಟ್ಟಿದೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಟೊಮೆಟೊ ಕೂಡ ಬೆಂದಿದೆ, ತಲ ಕೂಡ ಕಚ್ಕೊಂಡಿಲ್ಲ. ಇವಾಗ ಇದ್ರ ಜೊತೆಗೆ ನಾವು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ಅಂದ್ರೆ ಮೆಣಸಿನ್ಕಾಯಿ ಪೌಡ್ರನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಯಾಕೆಂದ್ರೆ ಕಡಿಮೆನೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಅಲ್ವಾ, ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಪಚ್ಚಡಿ. ಅದರಿಂದ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿನ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳೋಣ. ನೋಡಿ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ, ಕಲರ್ ಕೂಡ ಚೆನ್ನಾಗಿರುತ್ತೆ ಅಂತ. ಇವಾಗ ಖಾರದ ಪುಡಿ ಸೇರಿಸ್ಕೊಂಡ್ಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಕೂಡ ಹಾಕೊಳ್ಳೋಣ. ಅರಿಶಿನದ ಪೌಡ್ರನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇದಕ್ಕೆ ಚಳಿ ಅಲ್ವಾ, ಅರಿಶಿನ ಒಳ್ಳೇದು ಆರೋಗ್ಯಕ್ಕೆ, ಅದರಿಂದ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ, ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮಿಕ್ಸಿಗಾದ್ರೆ ಹಂಗೆ ಉದ್ದಕ್ಕೆ ಹಾಕೋಬಹುದು. ನಾನು ಕಲ್ಲಲ್ಲಿ ರುಬ್ತಿರೋದ್ರಿಂದ ಸ್ವಲ್ಪ ಎಲ್ಲದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕೊಂಡಾಯ್ತು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೊಂಡಾಯ್ತು. ಉಪ್ಪನ್ನ ಸೇರಿಸಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಒಂದ್ಸಲಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಬಿಡೋಣ. ಸಾಕು, ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಮಿಕ್ಸಿನಲ್ಲಿ ರುಬ್ಬೋದಾದ್ರೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಮಿಕ್ಸಿನಲ್ಲಿ ರುಬ್ಬಿದ್ರೆ ಸ್ವಲ್ಪ ಹೊತ್ತು ತಣ್ಣಗಾದ್ರೆ ಒಳ್ಳೇದು ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕೆ. ನಾನು ಕಲ್ಲಲ್ಲೇ ರುಬ್ತಿರೋದ್ರಿಂದ ನಾನು ಇವಾಗ ಬಿಸಿದನ್ನೇ ಹಾಕೊಂಡು ಕಲ್ಲಲ್ಲಿ ರುಬ್ಕೋತೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನ ತಗೊಂಡು ನಾವು ಕಲ್ಲಲ್ಲಿ ರುಬ್ಕೊಳ್ಳೋಣ. ನಾನಿಲ್ಲಿ ಒಳ್ಕಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ತೊಳೆದು ನೀಟಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಡೋಣ ತೊಳೆದಿರುವಂಥ ಒಳ್ಕಲ್ಲು. ಇವಾಗ ನಾವೇನು ಫ್ರೈ ಮಾಡ್ಕೊಂಡ್ವಿ ಟೊಮೆಟೊ ಇದೆಲ್ಲದನ್ನು ಇದನ್ನ ಒಳ್ಕಲ್ಗೆ ಹಾಕೊಂಡ್ಬಿಡೋಣ. ಒಳ್ಕಲ್ಗೆ ಹಾಕೊಂಡು ನಾವು ಮತ್ತೆ ಉಪ್ಪು ಖಾರ ಎಲ್ಲ ಏನೂ ಸೇರಿಸೋದು ಬೇಡ, ಚೆನ್ನಾಗಿ ರುಬ್ಕೋಬೇಕು. ತುಂಬಾ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗೋದು ಬೇಡ. ಸ್ವಲ್ಪ ತರ್ತರಿ ಆಗಿದ್ರೇನೆ ಚೆನ್ನಾಗಿರುತ್ತೆ. ಪಚಡಿ ತರಾನೇ ಮಾಡ್ಕೋಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬೇಗ ಕೂಡ ನುಣ್ಣಗಾಗ್ಬಿಡುತ್ತೆ. ಟೊಮೊಟೊ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಅಲ್ವಾ, ಒಂದ್ 2 ನಿಮಿಷ ಸಾಕು ರುಬ್ಕೊಳ್ಳೋದಕ್ಕೆ. ತುಂಬಾ ಬೇಗ ನಮ್ಗೆ ಪಚಡಿ ರೆಡಿ ಆಗೋಗ್ಬಿಡುತ್ತೆ. ರೈಸ್ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲ ಸಖತ್ತಾಗಿರುತ್ತೆ. ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ರೀತಿ ರುಬ್ಕೊಂಡು ಮಾಡ್ಕೊಂಡಾಗ ನೋಡಿ ಬೇಗನೆ ಕೂಡ ನುಣ್ಣಗಾಗ್ತಾ ಇದೆ. ನಾನು ಬೇಗ ರುಬ್ಕೊಂಡ್ಬಿಡೋಣ ಅಂತ ರುಬ್ಕೋತಾ ಇದ್ದೀನಿ. ನನ್ಗೊಂದು 5 ನಿಮಿಷ ಅಷ್ಟೇ ಟೈಮ್ ಇತ್ತು, ಅಡುಗೆ ಏನು ಮಾಡಿರಲಿಲ್ಲ. ಅದರಿಂದ ಈ ರೀತಿ ಮಾಡ್ಕೊಂಬಿಡೋಣ ಅಂತ ಇವತ್ತು ನಾನು ಇದು ಮಾಡ್ಕೊಂಡಿದ್ದು. ತುಂಬ ಬೇಗ ಕೂಡ ಆಯಿತು. ನೋಡಿ ಇಷ್ಟು ನುಣ್ಣಗಾದರೆ ಸಾಕು. ತುಂಬ ನುಣ್ಣಗೆಲ್ಲ ಏನು ನಾವು ರುಬ್ಕೊಳ್ಳೋದು ಬೇಡ. ಬೇರೆ ಇಲ್ಲಿ ತೆಂಗಿನಕಾಯಿ ಸೇರಿಸಿಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿದೆ. ಗರಂ ಮಸಾಲ ಅವೆಲ್ಲ ಏನೂ ಸೇರಿಸಿಲ್ಲ. ತುಂಬ ಸಿಂಪಲಾಗಿ ಮಾಡಿಕೊಂಡ್ರು ಸಖತ್ತಾಗಿರುತ್ತೆ. ರುಚಿ ಮಾತ್ರ ರೈಸ್ ಜೊತೆ ತಿಂತಾ ಇದ್ರೆ ಎಷ್ಟು ರೈಸ್ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಇವಾಗ ರುಬ್ಕೊಂಡಾಯಿತು. ರುಬ್ಬಿರೋಂಥ ಇದೇನು ಪಚಡಿನ ನಾವು ಒಂದು ಬಟ್ಲಿಗೆ ಎತ್ಕೊಂಡ್ಬಿಡೋಣ. ನೀಟಾಗಿ ಕೈನಲ್ಲಿ ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಪಚಡಿನೆಲ್ಲ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನಾನು ಬಟ್ಲಿಗೆ ಎತ್ತಿಟ್ಕೊಂಡಾಯ್ತು.
ಈ ರೀತಿಯಾಗಿ ನೀಟಾಗಿ ಬಟ್ಲಿಗೆ ಎತ್ತಿಟ್ಕೊಂಡಾಯ್ತು. ಇವಾಗ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಹಂಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೂಡ ಕೊಟ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇವಾಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಾದರೆ ಹಾಕ್ಕೋಬೋದು, ತುಪ್ಪ ಕೂಡ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು 5-6 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಪಚಡಿಗೆ ಹಾಕೊಂಡ್ಬಿಡೋಣ. ನೋಡಿ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಇಷ್ಟೇ, ರೆಡಿ ಆಯಿತು. ಪಚಡಿ ತುಂಬ ಚೆನ್ನಾಗಿ ರೆಡಿ ಆಯಿತು. ನಾನಿವಾಗ ರೈಸ್ ಮಾಡ್ಕೊಂಡು ರೈಸ್ ಜೊತೆ ಕೊಡ್ತಾ ಇದ್ದೀನಿ. ನನಗೆ ಟೈಮ್ ಇರಲಿಲ್ಲ ಅಂತ ಇದನ್ನು ಮಾಡ್ಕೊಂಡಿದ್ದು. ಎಷ್ಟು ಬೇಗ ಆಯಿತು, ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕದಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಒಂಚೂರು ಅನ್ನ ಹಾಕ್ಕೊಂಡು ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ರಂತೂ ಸಕ್ಕದಾಗಿರುತ್ತೆ ಈ ಪಚಡಿ ಹಾಕ್ಕೊಂಡು. ಇನ್ನೊಂದು ದಿವಸ ಮಾಡ್ಕೋಬೇಕು. ವಾರದಲ್ಲಿ ಒಂದು 3-4 ದಿವಸ ಮಾಡ್ಕೊಂಡ್ರು ಕೂಡ ಬೇಜಾರಾಗಲ್ಲ. ಇದು ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆಲ್ಲ ಈ ರೀತಿ ಮಾಡಿಬಿಟ್ಟು ಊಟ ತಿನ್ನಿಸ್ತಾ ಇದ್ರೆ ಸಕ್ಕದಾಗಿರುತ್ತೆ. ಚಿಕ್ಕ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.